ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಏರಿಕೆ ಮಾಡಿರುವುದನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವಂತೆ ಆಗ್ರಹಿಸಿ ಸಿಪಿಐಎಂ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಜಿಲ್ಲಾ ಸಮಿತಿಗಳು ಪ್ರತಿಭಟನೆ ನಡೆಸಿದವು. ರಾಜ್ಯವ್ಯಾಪಿ ನಡೆಯುತ್ತಿರುವ ಹೋರಾಟದ ಭಾಗವಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ನ್ಯಾಯವನ್ನು ಕಾಪಾಡುವುದು ಮತ್ತು ಸಂವಿಧಾನ ನೀಡಿರುವ ಹಕ್ಕುಗಳನ್ನು ಉಳಿಸುವುದೇ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಪ್ರತಿಭಟನೆಕಾರರು ತಿಳಿಸಿದರು. ನಾಟಿಗಾಡುವ ಬಿಜೆಪಿಗೆ ಧಿಕ್ಕಾರ. ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನು ವಿಭಜಿಸುವುದು ಬೇಡವೇ ಬೇಡ. ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನು ವಿಭಜಿಸುವುದು ಬೇಡವೇ ಬೇಡ. ಸಿಪಿಐಎಂ ಜಿಂದಾಬಾದ್. ನಾಗಮೋಹನ್ ದಾಸ್ ಅವರ ವರದಿ ಜಾರಿ ಆಗಲೇಬೇಕು. ನಾಗಮೋಹನ್ ದಾಸ್ ಅವರ ವರದಿ ಜಾರಿ ಆಗಲೇಬೇಕು. ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸಂವಿಧಾನದ 9ನೇ ಪರಿಚಯದ ಏನಿದೆ ಶೆಡ್ಯೂಲು, ಅದಕ್ಕೆ ನಾವು ಒಂದು ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣ ಏನು ನಮ್ಮ ರಾಜ್ಯದಲ್ಲಿ ಈಗ ಒಂದು ನಿರ್ಮಾಣ ಆಗಿದೆ, ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ದಲಿತ ಹಕ್ಕುಗಳ ಸಮಿತಿಯ ಮೊದಲಿಂದನೂ ಬೇಡಿಕೆ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಒಂದು ನಾಗಮೋಹನ್ ದಾಸ್ ಆಯೋಗ ನೇಮಕ ಆಗಿತ್ತು, ಅದಕ್ಕೆ ಸರ್ಕಾರದವರು ದಲಿತರ ಒಂದು ಪ್ರಮಾಣವನ್ನು 2% ಜಾಸ್ತಿ ಮಾಡ್ಬೋದಾ ಅನ್ನುವಂಥ ಅಭಿಪ್ರಾಯವನ್ನು ರಾಜ್ಯ ಸರ್ಕಾರ ಕೇಳಿತ್ತು. ಆ ಅನುಗುಣವಾಗಿ ಇವತ್ತು ನಾಗಮೋಹನ್ ದಾಸ್ ಅವರು 15% ಇದ್ದಂಥ ಪರಿಶಿಷ್ಟ ಜಾತಿಯರ ಪ್ರಮಾಣವನ್ನು 17%ಕ್ಕೆ ಏರಿಸ್ಬೋದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾಗಮೋಹನ್ ದಾಸ್ ಅವರ ಸಮಿತಿ ಕೊಟ್ಟಿತ್ತು. ಅದೇ ರೀತಿಯಲ್ಲಿ ST ಜನಾಂಗಕ್ಕೆ 3%ಇಂದ 7%ಗೆ ಹೆಚ್ಚಳಕ್ಕೆ ಅವರು ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದರು. ಇದು ಬೊಮ್ಮಾಯಿ ಅವರ ಆಡಳಿತದಲ್ಲಿ ಅವರು ತಗೊಂಡಂಥ ಒಂದು ರಿಪೋರ್ಟು. ಆವಾಗಲೇ ಇದನ್ನು ಅನುಷ್ಠಾನಗೊಳಿಸಿದರೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡ್ಕೋಬೋದಾಗಿತ್ತು. ಈ ಪರಿಚಯದ 9ಕ್ಕೆ ಇವತ್ತು ಹಲವು ರಾಜ್ಯಗಳಲ್ಲಿ ಈ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿರುವಂಥ ನಿದರ್ಶನಗಳು ಇದ್ದಾವೆ. ಈಗ ಉದಾಹರಣೆಗೆ ತಮಿಳುನಾಡಿನಲ್ಲಿ 69% ಇವತ್ತು ಮೀಸಲಾತಿ ಅಲ್ಲಿ ಜಾರಿಯಲ್ಲಿದೆ. ಅದೇ ರೀತಿಯಲ್ಲಿ ಪಂಜಾಬ್ನಲ್ಲಿ ಮತ್ತು ಹಲವು ರಾಜ್ಯಗಳಲ್ಲಿ ಈ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿರುವಂಥ ನಿದರ್ಶನಗಳು ಇದ್ದಾವೆ. ಆದ್ದರಿಂದ ಇವತ್ತು ಏನು ಒಂದು ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದ ಜನಾಂಗ ಏನಿದೆ, ಅವರ ಒಂದು ಶೈಕ್ಷಣಿಕ, ಆರ್ಥಿಕ, ಒಂದು ಸಾಮಾಜಿಕ ಒಂದು ಉನ್ನತಿಗೋಸ್ಕರ ಈ ಒಂದು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಮೊದಲಿಂದನೂ ಇದೆ. ನಮ್ಮ ಒಂದು ಸಂಘಟನೆ ಕೂಡ ಈ ಹೆಚ್ಚಳಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡಬೇಕು. ಈ ಹೆಚ್ಚಳದ ಪ್ರಮಾಣವನ್ನು ಸಂಸತ್ನಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ತಗೊಂಡು 9ನೇ ಶೆಡ್ಯೂಲ್ಗೆ ಅದನ್ನು ಸೇರಿಸೋದ್ರ ಮೂಲಕ ಅನುಮೋದನೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು. ಆದರೆ ದುರದೃಷ್ಟವಶಾತ್ತು ನಮ್ಮ ರಾಜ್ಯದ BJP ಸಂಸತ್ ಸದಸ್ಯರು ಮತ್ತು BJP ಪಕ್ಷ ಇವತ್ತು ಈ ಪರಿಶಿಷ್ಟ ಜನಾಂಗದ ನಡುವೆ ಮೊದಲಿಂದನೂ ಒಡಕನ್ನು ಉಂಟು ಮಾಡುವಂಥದ್ರಲ್ಲಿ, ಐಕ್ಯತೆಯನ್ನು ಒಡೆಯುವಂಥದ್ರಲ್ಲಿ ಇವತ್ತು ಅವರು ಮಗ್ನರಾಗಿದ್ದಾರೆ, ಹುನ್ನಾರ ನಡೆಸ್ತಾ ಇದ್ದಾರೆ. ಆದ್ದರಿಂದ ಒಂದು ಜಾತಿಯನ್ನು ಇನ್ನೊಂದು ಜಾತಿ ಮೇಲೆ ಎತ್ತುಕಟ್ಟಿ ಅವರನ್ನು ಜಗಳಕ್ಕೆ ನಿಲ್ಲಿಸುವಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇವತ್ತು ಪರಿಶಿಷ್ಟರಲ್ಲಿ ಎಡಗೈ, ಬಲಗೈ ಮತ್ತು ಬೋವಿ, ಲಂಬಾಣಿ, ಕೊರಚ, ಕೊರ್ಮ ಈ ರೀತಿಯಲ್ಲಿ ಒಂದು ಒಡಕನ್ನು ತಂದು ಅವರನ್ನು ಎತ್ತುಕಟ್ಟಿ ಈಗ ಇದು ದಲಿತರ ಮೇಲೆ ನಡೆಸುವಂಥ ಈ ಹುನ್ನಾರ ಏನಿದೆ, ನಾವು ಇದನ್ನು ಖಂಡಿಸ್ತೀವಿ. ಯಾವಾಗಲೂ ಒಳ ಮೀಸಲಾತಿಯ ಜಾರಿಗೆ ಎಲ್ಲ ಜಾತಿ ಜನಾಂಗಗಳು ಒಗ್ಗಟ್ಟಾಗಿ ಐಕ್ಯವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯವನ್ನು ತರಬೇಕಾಗಿದೆ. ನಮ್ಮ ರಾಜ್ಯದ ಸಂಸತ್ ಸದಸ್ಯರ ಮೂಲಕ ಈ ಒತ್ತಡವನ್ನು ಏರಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದನ್ನು ಜಾರಿ ಮಾಡಲಿಕ್ಕೆ ಇಲ್ಲಿಯ ಸಂಸತ್ ಸದಸ್ಯರು ಕೈ ಜೋಡಿಸಬೇಕು. ದಲಿತ ಜನಾಂಗಕ್ಕೆ ಈ ಮೂಲಕ ಅವರು ಬೆಂಬಲಿಸಬೇಕು ಅಂತೇಳಿ ನಾನು ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗ ರಾಜ್ಯದಲ್ಲಿ ಒಳ ಮೀಸಲಾತಿ ಸ್ವರೂಪ
ತುಂಬ ಬೇರೆ ಬೇರೆ ಬದಲಾವಣೆಯನ್ನು ಕಾಣ್ತಾ ಇದೆ. ಯಾಕೆ ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ? ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಎಲ್ಲರೂ ಕೂಡಿ ಮಾಡಿರೋವಂಥದ್ದು. ಆದರೆ ಎಲ್ಲರೂ ಕೂಡಿ ಮಾಡಿರ್ತಕ್ಕಂಥ ಸಂದರ್ಭದ ಒಳಗಡೆ ಇವತ್ತು ಒಳ ಮೀಸಲಾತಿಯ ಕೈ ತಪ್ಪೋಗುತ್ತೆ ಅನ್ನೋ ಭಯ ಇವತ್ತು ಹುಟ್ಟುಬಿಟ್ಟಿದೆ ನಮಗೆ. ನಿಜವಾಗಲೂ ಕೂಡ ಇವತ್ತು ಸರ್ಕಾರವೂ ಕೂಡ ಇವತ್ತು ತಾನು ಮಾಡಿದ ತಪ್ಪಿಗಾಗಿ ಇವತ್ತು ಪಶ್ಚಾತ್ತಾಪ ಪಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಅವ್ರಿಗೂ ಕೂಡ ಸರಿಯಾದಂಥ ತೀರ್ಮಾನವನ್ನು ತಗೊಳ್ದಲ್ಲಿರೋದ್ರಿಂದಾಗಿ ಸಮಸ್ಯೆ ಸಿಕ್ಕಾಕ್ಕೊಂಡಿದ್ದಾರೆ. ಇದಕ್ಕೆ ಕಾರಣಗಳೇನು? ಒಳ ಮೀಸಲಾತಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಆಶಯ. ಕಟ್ಟ ಕಡೆಯ ಮನುಷ್ಯನಿಗೆ ಏನೂ ಸಿಗದಲ್ಲೇ ಇರ್ತಕ್ಕಂಥವ್ರಿಗೆ ಸಿಗಬೇಕು ಅಂತಕ್ಕಂಥ ಆಶಯ ಅದರೊಳಗಡೆ ಇದೆ. ಹಂಗಾಗಿಯೇ ಇವತ್ತು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಹೇಳಿ ಸುಲಭ ಮಾಡಿಕೊಟ್ಟಿದೆ. ಈ ಸುಲಭ ಮಾಡಿಕೊಟ್ಟಿದ್ದನ್ನು ರಾಜ್ಯ ಸರ್ಕಾರ ಪ್ರಾರಂಭದಲ್ಲಿ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಿದ್ರು. ಭಾರಿ ಸಂತೋಷ. ಅವರು ಆಯೋಗವನ್ನು ನೇಮಕ ಮಾಡಿದ್ರು. ಆಯೋಗ ವರದಿಯನ್ನು ನಡೆಸಿದೆ. ಆಯೋಗ ವರದಿಯ ಮುಖಾಂತರ ಸರ್ಕಾರಕ್ಕೆ ಮನವಿ ವರದಿಯನ್ನು ಕೊಟ್ಟಿದೆ. ಆದರೆ ತಪ್ಪಿದ್ದಲ್ಲಿ ಆ ವರದಿಯನ್ನು ಸರಿಯಾಗಿ ವಿಶ್ಲೇಷಣೆ ಮಾಡ್ದಲೆ, ಅದರ ಅಭಿಪ್ರಾಯಗಳನ್ನು ತಲೆ ಒಳಗೆ ಹಾಕ್ಕೊಳ್ದಲೆ, ಹಲವು ಸಚಿವರ ಒತ್ತಡಗಳಿಂದಾಗಿ ಎಡ ಬಲ ಅಂತಕ್ಕಂಥ ಒಂದು ಒತ್ತಾಯಕ್ಕೆ ಮಣಿದು, ವಲಯ ಮಾದಿಗ ಅಂತಕ್ಕಂಥ ಒತ್ತಾಯಕ್ಕೆ ಮಣಿದು ಸರಿಯಾದಂಥ ತೀರ್ಮಾನನ ತಗೊಳ್ದಲ್ಲದಿಂದ ಇವತ್ತು ಬಿಕ್ಕಟ್ಟು ಕಾಂಗ್ರೆಸ್ಸೇ ಉತ್ಪಾದನೆ ಮಾಡಿದೆ ಅಂತ ನನ್ನ ಆರೋಪ. ಯಾಕೆ ಅಂತ ಹೇಳಿದ್ರೆ, ಒಳ ಮೀಸಲಾತಿ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗಬೇಕು ಅಂತ ಹೇಳುವಾಗ ಎಲ್ಲರಿಗೂ ಸಮಾನವಾದಂಥ ತೀರ್ಮಾನ ತಗೋಬೇಕಾಗಿತ್ತು. ಆದರೆ ಸರ್ಕಾರ ಅದನ್ನು ತಗೊಳ್ಳಿಲ್ಲ. ಹಂಗಾಗಿ ಅಲೆಮಾರಿಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಕೋರ್ಟ್ಗೆ ಹೋಗಿ ಕೋರ್ಟ್ ತಡೆ ತಂದರು. ಇದು ಸರ್ಕಾರದ ಹಿನ್ನಡೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಒಂದು ಕೋರ್ಟು ತಡೆಯಾಜ್ಞೆ ಕೊಡ್ತದೆ ಅಂತ ಹೇಳಿದ್ರೆ ನೀವು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಅಂತ ನನ್ನ ಭಾವನೆ. ಹಂಗಾಗಿ ಇವತ್ತು ಸುಪ್ರೀಂ ಕೋರ್ಟಿನ ಆಶಯವನ್ನು ಈಡೇರಿಸಬೇಕಾಗಿದ್ದರೆ ಕೆಲವು ಮಾರ್ಪಾಡುಗಳನ್ನು ಸರಿಯಾದ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದಂಗೆ, ಈಗ ನೀವು ಅಲೆಮಾರಿಗಳನ್ನು ಬೋವಿ, ಲಂಬಾಣಿ, ಕೊರ್ಚ, ಕೊಮ್ಮ ಇವತ್ತು ಅವರು ಮುಂದುವರಿದಂಥ ಇಡೀ ಭಾಳ ದಿನಗಳಿಂದ ಸಂವಿಧಾನದ ಲಾಭವನ್ನು ಪಡೆದಿರ್ತಕ್ಕಂಥ ಒಂದು ವಿಭಾಗ. ಅದು ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಲಾಭ ಪಡೆದಂಥರು. ಅವ್ರ ಜೊತೆಯಲ್ಲಿ ನೀವು ಹಾಕಿದ್ದು ಎಷ್ಟು ತಪ್ಪು ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ ಸರ್ಕಾರ. ಆದರೆ ಅದು ತೊಗೊಂಡಾಗ ಸೇರಿಸಿದ ಪರಿಣಾಮವಾಗಿ ಅವ್ರು ಕೋರ್ಟ್ಗೆ ಹೋದು ಕೋರ್ಟ್ ತಡೆ ತಂದರು. ಇತ್ತ ಏನಾಗಿದೆ, ಇವತ್ತು ನಿಮ್ಮ 3 ವಿಭಾಗಗಳು ಮಾಡಿದ ಪರಿಣಾಮವಾಗಿ ಎಡಗೈನವರು ಮೀಸಲಾತಿ ಜಾರಿ ಮಾಡಿ ಅಂತ ಹೋರಾಟ ಮಾಡಿದ್ರೆ, ಬಲಗೈನವರು ಇಲ್ಲ ಧನ್ಯ ಆಗ್ತದೆ ಮಾಡಬಾರ್ದು ಅಂತ ಹೋರಾಟ ಮಾಡಿ. ಇಬ್ಬರು ಮಿನಿಸ್ಟ್ರಿಗಳು ನಿಮ್ಮಲ್ಲಿ ಅವರೇ, ಮುನಿಯಪ್ಪನವ್ರು ಇದ್ದಾರೆ, ಮಹದೇವಪ್ಪನವ್ರು ಇದ್ದಾರೆ, ಖರ್ಗೆ ಅವರಿದ್ದಾರೆ, ಏನೋ ಇವರು ನಮ್ಮ ನಾರಾಯಣ ಸ್ವಾಮಿಗಳಿದ್ದಾರೆ. ಅರೆ ನೀವೆಲ್ಲರೂ ಒಂದೇ ಮನೇಲಿದ್ದರು, ಒಂದೇ ಕಡೆ ಇದ್ದರು, ಒಂದೇ ವಿಷಯ ಇಟ್ಕೊಂಡರು, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವವನ್ನು ಅರ್ಧ ಕುಡ್ದಂಥವ್ರು ನೀವು. ನಿಮ್ಮಲ್ಲಿ ಯಾಕೆ ಇದನ್ನು ಸರಿಪಡಿಸೋಕ್ಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಂಗಾಗಿ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನು ಇವತ್ತು ಕಗ್ಗಂಟಾಗಿ ಇವತ್ತು ನಮ್ಮ ಪರಿಸ್ಥಿತಿ ಉಂಟಿದೆ. ಇದನ್ನು ಬಗೆಹರಿಸಬೇಕು ಅಂತ ನಮ್ಮ ಒತ್ತಾಯ. ಒಳ ಮೀಸಲಾತಿಯನ್ನು ಬಗೆಹರಿಸಬೇಕು ಅಂತ ನನ್ನ ಪ್ರಕಾರ ಅಲೆಮಾರಿಗಳಿಗೆ 1% ಪ್ರತ್ಯೇಕ ಕೊಡಬೇಕು. ಇನ್ನು ಉಳಿದ ವಿಭಾಗ ಏನಿದೆ ABC ಅಂತ ನೀವೇನು ಮಾಡಿದಿರಿ, ಅಲ್ಲಿ ರೋಸ್ಟರ್ ಬಿಂದನ್ನು ತರಬೇಕು. ರೋಸ್ಟರ್ ಬಿಂದು ಹೇಗಿರಬೇಕು? ನಾವು ಧಾರವಾಡದಲ್ಲಿರುವಂಥ ರೋಸ್ಟರ್ ಬಿಂದನ್ನು ನೋಡಿದ್ರೆ ನಾವು ಯಾರಾದರೂ ನಗ್ಪಾಟ್ಲಿಗೆ ಒಳಗಾಗ್ಬಿಡ್ತೀವಿ. ಒಂದೇ ಗುಂಪಿಗೆ 9 ಪೋಸ್ಟ್ಗಳು ಫಿಲ್ ಮಾಡೋದು ಯಾವ ಸಾಮಾಜಿಕ ನ್ಯಾಯ ನನಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ರೋಸ್ಟರ್ ಪಾಯಿಂಟನ್ನು ತಜ್ಞರನ್ನು ಕರೆದು, ಹೋರಾಟಗಾರನ ಕರೆದು, ಚಳುವಳಿಗಾರರನ್ನು ಕರೆದು, ಸಂಘ ಸಂಸ್ಥೆಗಳನ್ನ ಕರೆದು ಅವ್ರ ಅಭಿಪ್ರಾಯ ತಗೊಂಡು ತಜ್ಞರ ಅಭಿಪ್ರಾಯದ ಮೇಲೆ ರೋಸ್ಟರ್ ಬಿಂದನ್ನು ಮಾಡಬೇಕು. 3 ವಿಭಾಗಗಳಿಗೂ ರೋಸ್ಟರ್ ಪಾಯಿಂಟ್ ಸಿಗಬೇಕು. ಅದೇ ನೀವು ಅಲಮಾರಿ ಬೇರೆ ಮಾಡಿದರೆ ಅದಕ್ಕೂ 1 ಪಾಯಿಂಟು ಸಿಗಬೇಕು. ಆ ರೀತಿಯಲ್ಲಿ 100 ಸರ್ಕಲ್ ಏನು ಮೀಸಲಾತಿಯ ಪ್ರಮಾಣ ಇದೆ ಅದನ್ನು ರೋಸ್ಟರ್ ಬಿಂದನ್ನು ವೈಜ್ಞಾನಿಕವಾಗಿ ಮಾಡಿ ಎಲ್ಲರಿಗೂ ನ್ಯಾಯ ಕೊಡಿಸೋಂಥ ಕೆಲಸವನ್ನು ಮಾಡಿದರೆ ಬಹುಶಃ ಒಳ ಮೀಸಲಾತಿ ಇತ್ಯರ್ಥ ಆಗ್ತದೆ ಅಂತ ನನ್ನ ಭಾವನೆ. CPM ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಸಂಸದರ ಕಚೇರಿ ಮುಂದೆ ನಡೆಸ್ತಾ ಇದೆ.
ಮೀಸಲಾತಿ ವಿಚಾರದಲ್ಲಿ ಇವತ್ತು ರಾಜಕಾರಣವನ್ನು BJP ಮತ್ತು ಕಾಂಗ್ರೆಸ್ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾವೆ. ದಲಿತ ಸಮುದಾಯವನ್ನು ಈ ಒಳ ಮೀಸಲಾತಿ ಹೆಸರಲ್ಲಿ ವಿಭಜನೆ ಮಾಡಲಿಕ್ಕೆ ಇವತ್ತು ವ್ಯವಸ್ಥಿತವಾಗಿ ಮಾಡ್ತಿದ್ದಾವೆ. ಇವತ್ತು ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಜನಸಂಖ್ಯಾಣವಾಗಿ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಆಯೋಗ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನು ವರದಿಯನ್ನು ನೀಡಿದೆ. ಆ ವರದಿಯಲ್ಲಿರ್ತಕ್ಕಂಥ ಕೆಲವು ತಾಂತ್ರಿಕವಾಗಿ ಜಾರಿ ಮಾಡಲಿಕ್ಕಿರ್ತಕ್ಕಂಥ ಕೆಲವು ಅಂಶಗಳನ್ನು ತಿದ್ದುಪಡಿಗಳು ಮಾಡಿಕೊಂಡು ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿತಾಸಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಹಾಗಾಗಿ ಇವತ್ತು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ 15% ಅದನ್ನು 17% ಹೆಚ್ಚಳ ಮಾಡಬೇಕು. ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡವರಿಗೆ 3% ಇದೆ, ಅದನ್ನು 7% ಹೆಚ್ಚಳ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡುವಂಥ ತೀರ್ಮಾನ ಏನಿದೆ ಅದನ್ನು ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಅನುಮೋದನೆ ಮಾಡಬೇಕು ಮತ್ತು ಅದನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ತಿದ್ದುಪಡಿಯನ್ನು ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನು ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕನ್ನೋ ಒತ್ತಾಸೆ ಮಾಡ್ತಾ ಇಲ್ಲ. ಇವರು ರಾಜ್ಯದಲ್ಲಿರ್ತಕ್ಕಂಥ ಸಂಸದರು ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಒಳ ಮೀಸಲಾತಿ ಹೆಸರಲ್ಲಿ ರಾಜಕಾರಣ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 56 ಚಿಲ್ಲರೆ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹಿನ್ನೆಲೆಯಲ್ಲೇ ಈ ರೀತಿಯಂಥ ಒಳ ಮೀಸಲಾತಿ ಹೆಸರಲ್ಲಿ ಇವತ್ತು ಅನಗತ್ಯವಂತ ಗೊಂದಲಗಳನ್ನು ಉಂಟು ಮಾಡ್ತಿದ್ದಾರೆ. ಹಾಗಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡ್ಕೊಳ್ಳೋಕ್ಕಾಗಬೇಕು. ಇವತ್ತಿರ್ತಕ್ಕಂಥ ಮೀಸಲಾತಿ ಅನುಗುಣವಾಗಿಯೇ ರೋಸ್ಟರ್ ಬಿಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಹಾಗಾಗಿ ಇವತ್ತು ಕೂಡಲೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಸಂವಿಧಾನ 9ನೇ ಶೆಡ್ಯೂಲ್ಗೆ ತಿದ್ದುಪಡಿಯನ್ನು ತರಲಿಕ್ಕಾಗಿ ಮತ್ತು ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಲಿಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ತಿದ್ದುಪಡಿ ತರಬೇಕು. ಅದಕ್ಕಾಗಿ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡಬೇಕು, ಸಂಸದರು ಕೂಡ ಒತ್ತಾಯ ಮಾಡಬೇಕು ಅನ್ನೋಂಥ ಬೇಡಿಕೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಸರ್ಕಾರಿ ಇಲಾಖೆಯಲ್ಲಿ ಇರತಕ್ಕಂಥ ಹುದ್ದೆಗಳನ್ನೇ ಕಡಿಮೆ, ಹೊಸ ಹುದ್ದೆಗಳು ಸೃಷ್ಟಿ ಆಗ್ತಿಲ್ಲ. ಇವತ್ತು ಎಲ್ಲವನ್ನೂ ಕಾಂಟ್ರಾಕ್ಟ್ರು ಕ್ಯಾಜುವಲ್ ಹೆಸರಲ್ಲಿ ಉದ್ಯೋಗಗಳಿದೆ. ಇವತ್ತು ಕಾಯಂ ಉದ್ಯೋಗಗಳೇ ಇಲ್ಲ ಸರ್ಕಾರಿ ಇಲಾಖೆಗಳಲ್ಲಿ, ಡಿಪಾರ್ಟ್ಮೆಂಟ್ಗಳಲ್ಲಿ, ಸಂಸ್ಥೆಗಳಲ್ಲಿ. ಹಾಗಾಗಿ ಇರುವಾಗ ಉದ್ಯೋಗಗಳಿರೋದೇ ಕಡಿಮೆ. ಹಾಗಾಗಿ ಖಾಸಗಿ ರಂಗದಲ್ಲಿ ನೀವು ಮೀಸಲಾತಿಯನ್ನು ತರಲಿಕ್ಕೆ ಸಾಧ್ಯ ಆದರೆ ಹಾಗಾಗಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಉದ್ಯೋಗ ಖಾತ್ರಿಯನ್ನು ನೀಡಲಿಕ್ಕೆ ಆಗ್ತದೆ. ಹಾಗಾಗಿ ಇವತ್ತು ಆ ರೀತಿಯಲ್ಲಿ ತೀರ್ಮಾನವನ್ನು ರಾಜ್ಯ ಸರ್ಕಾರ ಇವತ್ತು ಮುಂದಾಗಬೇಕು. ಹಿಂದೆ ಪ್ರಯತ್ನ ಮಾಡಿತ್ತು, ಬಂಡವಾಳದ ಒತ್ತಾಯಕ್ಕಾಗಿ ಇವತ್ತು ವಾಪಸ್ ತೊಗೊಂಡ್ಬಿಡ್ತು. ಹಾಗಾಗಿ ಖಾಸಗಿ ರಂಗದಲ್ಲಿ ಮೀಸಲಾತಿಯನ್ನು ತರಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ಕಾಂಗ್ರೆಸ್ ಮಾಡಬೇಕು, BJP ಮಾಡಬೇಕು. ದಲಿತರ ಸಮುದಾಯ ಪರವಾಗಿದ್ದೀವಿ ಅಂತ ಹೇಳಿದ್ರೆ ಹಾಗಾಗಿ ಖಾಸಗಿ ರಂಗದಲ್ಲಿ ಮೀಸಲಾತಿಯನ್ನು ಕೂಡ ತರಲಿಕ್ಕಾಗಬೇಕು ಅನ್ನೋ ಒತ್ತಾಸೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ CPM ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ.